ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ. ಯೆರೆಮೀಯ ಅಂತ ಹೇಳಿದರೆ ಯೆಹೋವನು ಉನ್ನತಪಡಿಸುವನು. ದ ಲಾರ್ಡ್ ವಿಲ್ ಎಸ್ಟಾಬ್ಲಿಷ್ ಯು. ಯೆಹೋವನು ನಿಮ್ಮನ್ನು ಮೇಲಕ್ಕೆತ್ತುವನು. ದ ಲಾರ್ಡ್ ವಿಲ್ ರೈಸ್ ಯು ಅಪ್ ಎಂಬ ಹೆಸರಿನ ಅರ್ಥ ಇರುವಂಥ ಪ್ರವಾದಿ ಯೆರೆಮೀಯನು. ಆದ ಕಾರಣ ಯೆರೆಮೀಯನ ಗ್ರಂಥದ 13ನೇ ಅಧ್ಯಾಯ, ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 13. ಯೆಹೋವನು ಅಂದರೆ ಇರುವಾತನೇ ಆಗಿದ್ದೇನೆ ಎಂಬಾತನು ನನಗೆ, ಅಂದರೆ ಯೆರೆಮೀಯನಿಗೆ, ನೀನು ಹೋಗಿ ನಾರಿನ ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಬಿಗಿದುಕೋ. ಒಂದು ಅಸೈನ್ಮೆಂಟ್, ದೇವರು ಯೆರೆಮೀಯನಿಗೆ ಒಂದು ಅಸೈನ್ಮೆಂಟ್ ಕೊಡ್ತಾರೆ. ಅದೇನಂತ ಹೇಳಿದರೆ, ನೀನು ಹೋಗಿ ಒಂದು ನಡುಕಟ್ಟು ಅದನ್ನು ನಾರಿಂದು ಕೊಂಡುಕೊಂಡು ಅದನ್ನು ಸೊಂಟಕ್ಕೆ ಬಿಗಿದುಕೋ ಅಂತ ಹೇಳ್ತಾರೆ. ಸಿಂಪಲ್, ಸರಳವಾದಂಥ ಒಂದು ಕೆಲಸ ಅದು. ಸರಿ, ಅದನ್ನು ಬಿಗಿದುಕೋ, ನೀರಿನಲ್ಲಿ ನೆನೆಸಬೇಡ ಅದನ್ನು ಎಂಬುದಾಗಿ ಹೇಳಿಬಿಟ್ಟು. ಸರಿ, ಆ ರೀತಿಯಾಗಿ ಆದ ತಕ್ಷಣ ಈಗ ಯೆರೆಮೀಯನು ಏನು ಮಾಡ್ತಾನೆ, ಹೋಗಿ ದೇವರ ಮಾತಿನ ಪ್ರಕಾರವಾಗಿ ಒಂದು ನಡುಕಟ್ಟನ್ನು ಕೊಂಡುಕೊಂಡು ಸೊಂಟಕ್ಕೆ ಅದನ್ನು ಬಿಗಿದುಕೊಳ್ತಾನೆ. ಆ ರೀತಿಯಾಗಿ ಮಾಡಿದ ಮೇಲೆ ದೇವರು ಏನು ಹೇಳ್ತಾರೆ ಅಂದರೆ, ಎರಡನೇ ಸಾರಿ ನೀನು ಸೊಂಟಕ್ಕೆ ಬಿಗಿದ ನಡುಕಟ್ಟನ್ನು ತೆಗೆದುಕೊಂಡು ಹೊರಟು ಯೂಫ್ರೆಟೀಸ್ ನದಿಗೆ ಹೋಗಿ ಪ್ರಯಾಣ ಮಾಡಬೇಕು. ಅಲ್ಲಿ ಬಂಡೆಯ ಸಂದಿನೊಳಗೆ ಬಚ್ಚಿಡು ಅಂತ ಹೇಳ್ಬಿಟ್ಟು, ಏನು ಹೈಡ್ ಆ್ಯಂಡ್ ಸೀಕ್ ಇದ್ದಂಗೆ ಒಂದು ಅಸೈನ್ಮೆಂಟ್ ದೇವರು ಯೆರೆಮೀಯನ ಕೊಡ್ತಾರೆ. ಫಸ್ಟ್ ಅದನ್ನು ಕೊಂಡ್ಕೊಳ್ತಾನೆ, ಅದನ್ನು ಕಟ್ಕೊಂಡು ಸ್ವಲ್ಪ ದಿನ ಆದಮೇಲೆ ದೇವ್ರು ಹೇಳ್ತಾರೆ, ಅದನ್ನು ತಗೊಂಡೋಗಿ ಯೂಫ್ರೆಟೀಸ್ ನದಿ, ದೊಡ್ಡ ನದಿ, ಇಟ್ಸ್ ಒನ್ ಆಫ್ ದ ಲಾಂಗೆಸ್ಟ್ ರಿವರ್, ಭಾಳ ಉದ್ದವಾದ ದೊಡ್ಡ ಒಂದು ನದಿ ಇದು. ಆ ನದಿಗೆ ಹೋಗಿ ಅಲ್ಲಿ ಬಂಡೆಗಳಿರ್ತಿದ್ವು, ಆ ಬಂಡೆಯ ಸಂದಿನೊಳಗೆ ಬಚ್ಚಿಟ್ಬಿಡ್ತಾನೆ ರೀ. ಬಚ್ಚಿಟ್ಟ ಮೇಲೆ ಏನಾಯಿತು, ಇದು ಎರಡನೇ ಸಾರಿ ದೇವರು ಆ ರೀತಿಯಾಗಿ ಹೇಳಿದ ಮೇಲೆ ಯೆಹೋವನು ಎರಡನೇ ಮಾತು ನನಗೆ ಬಂತು, ಆ ರೀತಿಯಾಗಿ ಮಾಡಂತ. ಆನಂತರ ಯೆಹೋವನ ಅಂದರೆ ದೇವರ ಅಪ್ಪಣೆ ಪ್ರಕಾರವಾಗಿ ಯೆರೆಮೀಯನು ಹೋಗಿಬಿಟ್ಟು ಯೂಫ್ರೆಟೀಸ್ ನದಿಯ ಬಳಿಯಲ್ಲಿ ಅದನ್ನು ನಡುಕಟ್ಟನ್ನು ಬಚ್ಚಿಟ್ಬಿಟ್ಟು ಬರ್ತಾನೆ. ಬಹುದಿನಗಳ ಮೇಲೆ, ಕೆಲವು ದಿನಗಳು ಬಹುಶಃ ಅದನ್ನು ಮರ್ತುಬಿಟ್ನೇನೋ ಗೊತ್ತಿಲ್ಲ, ಭಾಳ ದಿನಗಳಾದ ಮೇಲೆ ಯೆಹೋವನು ನನಗೆ ಹೊರಡು, ಈ ಥರ್ಡ್ ಟೈಮ್ ದೇವರು ಮಾತನಾಡ್ತಾ ಇರೋದು, ಹೊರಡು ಯೂಫ್ರೆಟೀಸ್ ನದಿಗೆ ಹೋಗಿ ಅಲ್ಲಿ ಬಚ್ಚಿಡಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟ ನಡುಕಟ್ಟನ್ನು ಅಲ್ಲಿಂದ ತೆಗೆ ಅಂತ ಹೇಳ್ತಾನೆ ದೇವರು. ಸರಿ, ಅದೇ ರೀತಿಯಾಗಿ ಯೆರೆಮೀಯನು ಏನು ಮಾಡ್ತಾನೆ, ಮತ್ತೆ ಯೂಫ್ರೆಟೀಸ್ ನದಿಗೆ ಹೋಗಿಬಿಟ್ಟು ಅಲ್ಲಿ ಹತ್ತಿರದಲ್ಲಿ ಒಂದು ಕಡೆ ಬಚ್ಚಿಟ್ಟಿರ್ತಾನಲ್ಲ ಬಂಡೆಯ ಸಂದಿನೊಳಗೆ, ಅದನ್ನು ಹುಡುಕಿ ಮತ್ತೆ ತೆಗೆದರೆ ಅದು ಕೆಟ್ಟು ಹೋಗಿಬಿಟ್ಟಿತ್ತು, ಯಾವ ಕೆಲಸಕ್ಕೂ ಬಾರದ್ದಾಗಿತ್ತು. 8ನೇ ವಚನ 13ನೇ ಅಧ್ಯಾಯ. ಆಗ ಯೆಹೋವನು ಈ ವಾಕ್ಯವನ್ನು ದಯಪಾಲಿಸಿದ. ಈಗ ಒಂದು ಡೆಮೋ, ಒಂದು ಆ್ಯಕ್ಷನ್, ಒಂದು ಅಸೈನ್ಮೆಂಟ್, ಒಂದು ಕೆಲಸ ದೇವ್ರು ಕೊಟ್ಟಿದ್ದನೆ ಯೆರೆಮೀಯನಿಗೆ. ಈಗ ಅದರ ಅರ್ಥ ಏನು ಎಂಬುದಾಗಿ ದೇವರು ಏನೋ ಒಂದು ನ್ಯಾಷನಲ್ ಮೆಸೇಜ್, ರಾಷ್ಟ್ರೀಯ ಸಂದೇಶವನ್ನು ದೇವರು, ಪ್ರವಾದನೀಯ ಸಂದೇಶವನ್ನು ಯೆರೆಮೀಯನಿಗೆ ಮುಖಾಂತರವಾಗಿ ಯೆಹೂದ್ಯರಿಗೆ ಕೊಡ್ತಾ ಇದ್ದಾನೆ. ನೋಡೋಣ ಏನದು ಮೆಸೇಜ್ ಅಂತ ಹೇಳ್ಬಿಟ್ಟು. 9ನೇ ವಚನ. ಇದು ಯೆಹೋವನಾದ ನನ್ನ ನುಡಿ.
ಏನಂತೆ? ಇದೇ ಪ್ರಕಾರವಾಗಿ ನಾನು ಯೆಹೂದದ ದೊಡ್ಡಸ್ತಿಕೆಯನ್ನು, ಯೆರೂಸಲೇಮಿನ ಬಲೂ ದೊಡ್ಡಸ್ತಿಕೆಯನ್ನು ಕೆಡಿಸಿ ಬಿಡುವೆನು. ಕೊಂಡುಕೊಂಡು ಭಾಳ ಕಾಸ್ಟ್ಲಿದು ನಡುಕಟ್ಟನ್ನು ಕಟ್ಕೊಂಡಿದ್ದಾರೆ. ಅದನ್ನು ಕೆಲವು ದಿನಗಳಾದ ಮೇಲೆ ಅದು ಕೆಟ್ಟೋಯ್ತು. ಅದನ್ನು ತೆಗೆದು ನೋಡಿದರೆ ಕೆಟ್ಟೋಗ್ಬಿಡ್ತು. ಆ ರೀತಿಯಾಗಿ ನನ್ನ ಜನರ ದೊಡ್ಡಸ್ತಿಕೆ ಇದೆಯಲ್ವಾ, ದೊಡ್ಡತನ, ನಾವು ಹಾಗೆ ಹೀಗೆ ಅಂತ. ಸಾಮಾನ್ಯವಾಗಿ ಅವರ ದೊಡ್ಡತನ ಏನಾಗಿತ್ತು ಅಂತ ಹೇಳಿದರೆ 3 ಮಾತಿನಲ್ಲಿ ಅವರ ದೊಡ್ಡತನ ಇತ್ತು ರೀ. 9ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 23ನೇ ವಚನ. ಅದೇನಂತ ಹೇಳಿದರೆ, ಜ್ಞಾನಿಯು ತನ್ನ ಜ್ಞಾನಕ್ಕೆ, ಪರಾಕ್ರಮಿಯು ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನು ತನ್ನ ಐಶ್ವರ್ಯಕ್ಕೆ ಹೆಚ್ಚಳ ಪಡದಿರಲಿ. ಅವರ ದೊಡ್ಡಸ್ತಿಕೆ ಏನಾಗಿತ್ತಂದರೆ ಜ್ಞಾನ. ಅವರ ದೊಡ್ಡಸ್ತಿಕೆ ಏನಾಗಿತ್ತು ಅಂತೇಳಿದರೆ ಪರಾಕ್ರಮ. ಅವರ ದೊಡ್ಡಸ್ತಿಕೆ ಏನಾಗಿತ್ತು ಅಂತೇಳ್ಬಿಟ್ಟು ನೋಡುವಾಗ ಐಶ್ವರ್ಯ. ಈಗ ದೇವರು ಹೇಳ್ತಾರೆ, ನೀವು ಹೆಚ್ಚಳ ಪಡುವಂಥವ್ರು ಇದರಲ್ಲಿ ಹೆಚ್ಚಳ ಪಡಬಾರ್ದು ಎಂಬುದಾಗಿ. ಒಂದು ವೇಳೆ ಅದರಲ್ಲಿ ಹೆಚ್ಚಳ ಪಟ್ಟರೆ ಅದು ಕೆಟ್ಟೋಗ್ಬಿಡ್ತದೆ, ಕೆಲಸಕ್ಕೆ ಬರೋದಿಲ್ಲ. ಯಾಕಂದರೆ ಯಾವ ಕೆಲಸಕ್ಕೂ ಬಾರದ ಎಂಬುದಾಗಿ 7ನೇ ವಚನದ ಕೊನೆಯ ಭಾಗದಲ್ಲಿ ಇತ್ತಲ್ಲ, ಯೆರೆಮೀಯನ ನಡುಕಟ್ಟನ್ನು ತೆಗೆದು ನೋಡ್ತಾನೆ, ಯೂಸ್ಲೆಸ್ ಆಗಿಬಿಟ್ಟಿತ್ತು. ಈಗ ದೇವರು ಆ ಒಂದು ಮೆಸೇಜನ್ನು ಡೆಮೋಗೆ ಈಗ ಮೀನಿಂಗ್ ಕೊಡ್ತಾರೆ 10ನೇ ವಚನದಲ್ಲಿ. ನೋಡೋಣ ಬನ್ನಿರಿ. ನನ್ನ ಮಾತುಗಳನ್ನು ಕೇಳಲೊಲ್ಲದೆ ತಮ್ಮ ಹೃದಯದ ಹಠದಂತೆ ನಡೆದು. ನೋಡ್ರಿ, ಹಠ ಯಾವಾಗ ಬರ್ತದೋ ಆವಾಗ ಮೈನಸ್ ಮಾರ್ಕ್ ಬಂದುಬಿಡ್ತೈತೆ ನಮ್ಮ ಜೀವನದಲ್ಲಿ, ನಮ್ಮ ಜೀವನ ಎಂಬ ಗ್ರಾಫ್ನಲ್ಲಿ. ದೇವರು ನಮಗೆ ಹೆಚ್ಚು ಪ್ಲಸ್ ಮಾರ್ಕ್ ಬರಬೇಕಂತ ಇಷ್ಟಪಡ್ತಾರೆ. ಅಂದರೆ ನಾವು ಪ್ರಗತಿ ಹೊಂದಬೇಕು, ಯಶಸ್ವಿ ಆಗಬೇಕು, ಆಶೀರ್ವಾದವಾಗಬೇಕು, ಮಹಿಮೆಯಿಂದ ಮಹಿಮೆಗೆ ಸಾಗಬೇಕು, ನಂಬಿಕೆಯಿಂದ ನಂಬಿಕೆ ಸಾಗಬೇಕು, ಹೌದು ಭಕ್ತಿಯಿಂದ ಭಕ್ತಿಗೆ ಸಾಗಬೇಕು ಅನ್ನುವಂಥದ್ದು ದೇವರ ಒಂದು ಉದ್ದೇಶ. ನಾವು ಪ್ಲಸ್ ಮಾರ್ಕ್ ತಗೋಬೇಕಂತ. ಆದರೆ ಇವರೇನು ಮಾಡಿದ್ರಂತೆ, ತಮ್ಮ ಹೃದಯದ ಹಠದಂತೆ ನಡೆದು ಅನ್ಯ ದೇವತೆಗಳನ್ನು ಹಿಂಬಾಲಿಸಿ ಮೈನಸ್ ಮಾರ್ಕ್, ಸೇವಿಸಿ ಮೈನಸ್ ಮಾರ್ಕ್, ಪೂಜಿಸುತ್ತಿರುವ ಈ ದುಷ್ಟ ಜನರು ಮೈನಸ್ ಮೈನಸ್ ಮೈನಸ್. ತುಂಬ ಅಂದರೆ ಕೆಟ್ಟದ್ದು 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 ಆಗಿದ್ದರಿಂದ ದುಷ್ಟ ಜನರು ಯಾವ ಕೆಲಸಕ್ಕೂ ಬಾರದ ಈ ನಡುಕಟ್ಟಿಗೆ ಸಾಟಿಯಾಗುವರು. ಈಗ ಗೊತ್ತಾಯಿತು ಯೆರೆಮೀಯನಿಗೆ ಯಾಕೆ ದೇವರು ಆ ಒಂದು ನಡುಕಟ್ಟನ್ನು ಕಟ್ಕೊಂಡು ಹೋಗಿ ಆನಂತರ ಅದನ್ನು ಕೊಂಡ್ಕೊಂಡೊಂದು ಅದನ್ನು ಕಟ್ಕೊಂಡು ಆನಂತರ ಹೋಗಿ ಬಚ್ಚಿಟ್ಟು ಆಮೇಲೆ ತೆಗೆದು ನೋಡಿದರೆ ಅದು ಕೆಟ್ಟೋಗ್ಬಿಟ್ಟಿದೆ. ಆ ರೀತಿಯಾಗಿ ನನ್ನ ಜನರಿದ್ದಾರೆ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಂದರೆ, ಭಾಳ ಖುಷಿಯಾಗುವಂಥ ಒಂದು ಸಂಗತಿ ಏನಂದರೆ, ಜನರು ಆ ಜನರನ್ನು ಯಾವ ರೀತಿಯಾಗಿ ಅಥವಾ ನಡುಕಟ್ಟನ್ನು ಯಾವ ರೀತಿಯಾಗಿ ಯೆರೆಮೀಯನು ಕೊಂಡುಕೊಂಡನು, ದುಡ್ಡು ಕೊಟ್ಟು, ಕ್ರಯ ಕೊಟ್ಟು, ಕಷ್ಟಪಟ್ಟು, ಇಷ್ಟಪಟ್ಟು, ಅದೇ ರೀತಿಯಾಗಿ ದೇವರು ಯಹೂದ್ಯರನ್ನು ಇಷ್ಟಪಟ್ಟು, ಕಷ್ಟಪಟ್ಟು ತೆಗೆದುಕೊಂಡು ತನ್ನೊಂದಿಗೆ ಅವರನ್ನು ಕಟ್ಟಿಕೊಂಡನು, ಹತ್ತಿರವಾಗಿಟ್ಟುಕೊಂಡನು. ಆದರೆ ಅವರು ಯಾವ ರೀತಿಯಾಗಿ ದೇವರಿಂದ ದೂರ ಹೋಗಿ ಯೂಫ್ರೆಟಿಸ್ ನದಿಯ ಆಚೆ ಯಾವುದೋ ಒಂದು ಬಂಡೆಯ ಸಂದಿನಲ್ಲಿ ಅಂತ ಹೇಳಿದರೆ ಆ ದಿವಸಗಳಲ್ಲಿ ಬಂಡೆಗಳನ್ನು ಪೂಜಿಸ್ತಿದ್ರು. ಆ ರೀತಿಯಾಗಿ ನನ್ನ ಜನರು ಬಂಡೆಗಳನ್ನು ಪೂಜಿಸಿ ಅವರು ಯಾವ ಕೆಲಸಕ್ಕೂ ಬಾರದವರಾಗಿದ್ದಾರೆ ಎಂಬ ಮಾತನ್ನು, ಎಂಬ ಮೆಸೇಜನ್ನು ದೇವರು ಈಗ ಯೆರೆಮೀಯನ ಮುಖಾಂತರವಾಗಿ ಯಹೂದ್ಯರಿಗೆ ಕೊಡ್ತಾ ಇದ್ದಾನೆ ಅಷ್ಟೇ. ಸರಿ, 11ನೇ ವಚನದಲ್ಲಿ ಸ್ವಲ್ಪ ಪ್ಲಸ್ ಪಾಯಿಂಟು ಏನಂದರೆ ನಿರೀಕ್ಷೆಯ ವಿಷಯ ಇದೆ. ನೋಡೋಣ ಬನ್ನಿರಿ. ಸಮಸ್ತ ಇಸ್ರಾಯೇಲ್ ವಂಶವು, ಸಕಲ ಯಹೂದ ವಂಶವು ನನ್ನ ಪ್ರಜೆಯಾಗಿದ್ದು. ವಾವ್!
ನೋಡ್ರಿ, ದೇವರು ಮತ್ತೆ 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 ಅವ್ರು ಎಷ್ಟು ಕೆಟ್ಟದ್ದಾಗಿದ್ದರು, ಯಾವ ಕೆಲಸಕ್ಕೆ ಬಾರದವರಾಗಿದ್ದರು, ಅವರು ಎಷ್ಟು ದೇವ್ರನ್ನ ಬಿಟ್ಟು ದೂರ ಹೋಗಿದ್ದರು, ಅವರು ಎಷ್ಟು ದೇವರಿಗೆ ಅವಿಧೇಯರಾಗಿದ್ದರು. ದೇವರು ಹೇಳ್ತಾರೆ, ನನ್ನ ಪ್ರಜೆ, ಮೈ ಪೀಪಲ್. ಗಾಡ್ ಸ್ಟಿಲ್ ಓನ್ ದಮ್. ದೇವರು ಅವರನ್ನು ಇನ್ನೂ ಸ್ವಂತಪಡಿಸಿಕೊಂಡನು, ಸ್ವಂತ ಮಾಡಿಕೊಂಡನು, ಸ್ವಂತವಾಗಿಯೇ ಗುರುತಿಸಿಕೊಂಡನು. ಹಿ ಐಡೆಂಟಿಫೈಡ್ ವಿತ್ ದಮ್. ನನ್ನ ಪ್ರಜೆಯಾಗಿದ್ದು ನನಗೆ ಹೆಸರುವಾಸಿಯು, ಸ್ತೋತ್ರವು, ಮಹಿಮೆಯು ಆಗಿರಲೆಂದು ನಡುಕಟ್ಟು ಸೊಂಟಕ್ಕೆ ಬಿಗಿದಿರುವಂತೆ ಇವರನ್ನು ಬಿಗಿದುಕೊಂಡಿದ್ದೇನೆ. ವಾಟ್ ಎ ಗಾಡ್, ವಾಟ್ ಎ ಪವರ್ಫುಲ್. ಎಂಥ ಶಕ್ತಿಯುತವಾದಂಥ ಮಾತು ದೇವರು ಹೇಳ್ತಾರೆ. ದೇವರು ಯಾಕೆ ಅವ್ರನ್ನ ಬಿಗಿದುಕೊಂಡಿದ್ರು ಅಥವಾ ತನ್ನ ಜನರನ್ನು ಅಂತ ಹೇಳಿದ್ರೆ, ಮೊದಲನೇದು ನನ್ನ ಪ್ರಜೆ ಆಗಬೇಕು, ಎರಡನೇದು ನನಗೆ ಹೆಸರುವಾಸಿಯಾಗಿರಬೇಕು, ಮೂರನೇದು ದೇವರಿಗೆ ಸ್ತೋತ್ರವಾಗಿರಬೇಕು, ನಾಲ್ಕನೇದು ಮಹಿಮೆ ಆಗಿರಬೇಕು ಎಂಬುದಾಗಿ ಹತ್ತಿರವಾಗಿಟ್ಕೊಂಡಿದ್ದಂತೆ ತನ್ನ ಜನರನ್ನು. ಆಶ್ಚರ್ಯ ಅನ್ನಿಸ್ತದೆ. ನಾನು ಬರೇ ನೆಗೆಟಿವ್ ಅಷ್ಟೇ ನೋಡಿದೆ ಯೆರೆಮೀಯನ ಗ್ರಂಥದಲ್ಲಿ. ಜಡ್ಜ್ಮೆಂಟ್, 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 ನ್ಯಾಯ ತೀರ್ಪು, ನ್ಯಾಯ ತೀರ್ಪು, ಶಿಕ್ಷೆ, ಶಿಕ್ಷೆ, ದಂಡನೆ, ದಂಡನೆ. ಆದರೆ ಆ ದಂಡನೆಯ ನಡುವೆ, ಆ ದಂಡನೆಯ ಒಳಗೆ, ಆ ದಂಡನೆಯ ಮುಂಚೆ, ಆ ದಂಡನೆಯ ತರುವಾಯ ದೇವರ ಪ್ರೀತಿ, ದೇವರ ಪ್ಲ್ಯಾನ್, ದೇವರ ಯೋಜನೆ ನಾವು ನೋಡ್ತೀವ್ರಿ. ಆದರೂ ಇವರು ಕೇಳಲೊಲ್ಲದೆ ಹೋದರು ಎಂದು ಯೆಹೋವನನ್ನು ಕೇಳಿಸ್ಕೊಳ್ಲಿಕ್ಕೆ ಇಷ್ಟ ಇಲ್ಲ. ದೇವ್ರ ಪ್ಲ್ಯಾನ್ ಏನು? ಅವರಿಗೆ ಪ್ಲಸ್ ಮಾರ್ಕ್, ಪರಿಶುದ್ಧರು 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 ಆಗಬೇಕನ್ನೋದು. ತನ್ನ ಹಾಗೆ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರ್ರಿ, ಪ್ಲಸ್ ಮಾರ್ಕ್ ತಗೊಳ್ರಿ, ಮುಂದುವರಿರಿ. ಆದರೆ ಇವರೇನು ಮಾಡಿದ್ರಂತೆ? ಕೇಳೋದಿಲ್ಲ, ನಮಗೆ ಮೈನಸ್ಸೇ ಬೇಕು ಅಂತ ಹೇಳ್ಬಿಟ್ಟು ದೇವರ PhD ಇನ್ ಡಿಸೊಬೀಡಿಯನ್ಸ್. ಅಂದರೆ ಅವರು ನಿಪುಣರಾಗಿದ್ದರು ದೇವರಿಗೆ ತಿರುಗಿ ಬೀಳೋದರಲ್ಲಿ. ಸರಿ, ಮುಂದೆ ನಾವು ನೋಡೋದಾದರೆ 12ನೇ ವಚನದಿಂದ ಒಂದು ಗಡಿಗೆ ಬಗ್ಗೆ ಒಂದು ಸಾಮ್ಯವನ್ನು ದೇವರು ಹೇಳ್ತಾರೆ. ಆನಂತರ ಗಡಿಗೆಯ ದ್ರಾಕ್ಷರಸದಿಂದ ತುಂಬಿರುವುದು, ಅದರ ಬಗ್ಗೆ ಒಂದು ಮೆಸೇಜ್ ಹೇಳಿಬಿಟ್ಟು, ಯೆಹೋವನೇ ಮಾತನ್ನು ಕೇಳ್ರಿ. 13ನೇ ವಚನ, ದಾವಿದನ ಸಿಂಹಾಸವನ್ನೇರಿದ ಅರಸರಾಗಲಿ, ಯಾಜಕರಾಗಲಿ, ಪ್ರವಾದಿ ಆಗಲಿ, ಯೆರೂಸಲೇಮಿನ ಸಕಲ ಜನರು, ಇವರೆಲ್ಲರನ್ನು ಕೂಡ ದೇವರು ಏನು ಮಾಡ್ತಾರೆ ಅಂತೇಳಿದ್ರೆ, ಇವ್ರಿಗೆ ಶಿಕ್ಷೆ ಕೊಡ್ತೀನಿ ಎಂಬುದಾಗಿ ಹೇಳ್ತಿದ್ದಾರೆ. ವಿಥೌಟ್ ಮರ್ಸಿ. ಅಷ್ಟು ದೇವರು ಕರುಣಿಸೋದಿಲ್ಲ ಅಂತ ಹೇಳ್ಬಿಟ್ಟು 14ನೇ ವಚನದಲ್ಲಿ ಹೇಳಿದರು. ಇಮಿಡಿಯೇಟ್ಲಿ 15ನೇ ವಚನದಲ್ಲಿ ಕಿವಿಗೊಟ್ಟು ಕೇಳಿರಿ, ಯೆಹೋವನೇ ಮಾತನಾಡಿದ್ದಾನೆ. ದೇವರು ಸುಮ್ಮನೆ ಯಾರ ಹತ್ರನೂ ಮಾತಾಡೋದಿಲ್ಲರಿ. ಗಾಡ್, ಯಾರೋ ಹೇಳಿದರು ಒಂದು ರೀತಿಯಿಂದ, ಗಾಡ್ ಈಸ್ ಎ ಜೆಂಟಲ್ ಪರ್ಸನ್. ತುಂಬ ಮಾತಾಡಲಿಕ್ಕೆ ಹೋಗಲ್ಲ, ಮಾತಾಡಿದರೂ ಅರ್ಥಗರ್ಭಿತವಾಗಿರ್ತದೆ. 560 ಸಾರಿ ದ ಲಾರ್ಡ್ ಸ್ಪೋಕ್, ಕರ್ತನಿಂತೆಂದನು, ಕರ್ತನಿಂತೆಂದನು. ದ ವರ್ಡ್ ಆಫ್ ದ ಲಾರ್ಡ್ ಕೇಮ್ ಟು ಮೋಸಸ್. 560 ಸಾರಿ ಆ ಪದ ಆ ಮೊದಲಿನ 5 ಪುಸ್ತಕಗಳಲ್ಲಿ ಇರುವಂಥದ್ದನ್ನು ಒಬ್ಬ ವ್ಯಕ್ತಿ ಲೇಖಿಸಿದ್ದಾರೆ. ಅವರ ಹೆಸರು ಕ್ಲಾರೆನ್ಸ್ ಅಂತ ಹೇಳ್ಬಿಟ್ಟು. ಮತ್ತು ಇನ್ನು 300 ಸಾರಿ ದೇವರು ಚರಿತ್ರೆ ಪುಸ್ತಕಗಳಲ್ಲಿ ಮಾತಾಡಿದ್ದೇನೆ ಅಂತ ಹೇಳ್ಬಿಟ್ಟು. ನೋಡ್ರಿ, ಇಲ್ಲೇ ಹತ್ರ ಒಂದು 560 ಪ್ಲಸ್ 300, 860 ಸಾರಿ ದೇವರು ಮತ್ತೆ ಮತ್ತೆ ಮಾತನಾಡುವಂಥದ್ದನ್ನು ನೋಡಿದೆ. ಆದರೆ ಚರಿತ್ರೆಯ ಪುಸ್ತಕಗಳಲ್ಲಿ, ಅಂದರೆ ಯೆಶಾಯ, ಯೆರೆಮೀಯ ಅಂಥದ್ರಲ್ಲಿ 1200 ಸಾರಿ ಇದೆ.
1200 times God spoke. ಮಾತನಾಡಿದ್ದೇನೆ. ಈಗ ನೋಡಿದ್ವಲ್ಲ 13ನೇ ಅಧ್ಯಾಯ 15ನೇ ವಚನ, ಮಾತನಾಡಿದ್ದಾನೆ. ಅಗೇನ್ ಆ್ಯಂಡ್ ಅಗೇನ್ ಗಾಡ್ ಸ್ಪೀಕ್ಸ್ ಟು ಹಿಸ್ ಪೀಪಲ್. ಮತ್ತು ನಿಮ್ಮ ದೇವರಾದ ಯೆಹೋವನನ್ನು ಘನಪಡಿಸಿರಿ. ಆನರ್ ಗಾಡ್. ಇಲ್ಲದಿದ್ದರೆ ಕತ್ತಲು. ಆನರ್ ಗಾಡ್, ದೇವರನ್ನು ಗೌರವಿಸಿದರೆ ಬೆಳಕು, ದೇವರನ್ನು ಗೌರವಿಸಿದರೆ ಕಾರ್ಗತ್ತಲು. ಸಿಂಪಲ್. ಆನರ್ ಗಾಡ್, ಯು ವಿಲ್ ಗೆಟ್ ಲೈಟ್. ಡಿಸಾನರ್ ಗಾಡ್, ಯು ವಿಲ್ ಗೆಟ್ ಡಾರ್ಕ್ನೆಸ್. ಆ ರೀತಿಯಾಗಿ ಹೇಳಿಬಿಟ್ಟು 17ನೇ ವಚನ, ನೀವು ಕೇಳದಿದ್ದರೆ, ನನ್ನ ಮಾತು ಕೇಳದಿದ್ದರೆ, ನನ್ನ ಆತ್ಮವು ಗುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದ ನಿಮಿತ್ತ ಗೋಳಾಡುವುದು. ವಾವ್, ಅಮೇಝಿಂಗ್ ಗಾಡ್. ಹೌದು, ಒಂದು ರೀತಿಯಿಂದ ಇದು ಯೆರೆಮೀಯನು ಹೇಳ್ತಾ ಇದ್ದಾನೆ ಅಂತ ನಾವು ಹೇಳ್ಬೋದು. ಆದರೆ ಯೆರೆಮೀಯನು ಹೇಳಿದರೂ ಕೂಡ ಅದು ದೇವರ ಪ್ರತಿನಿಧಿಯಾಗಿ ಅವನು ಹೇಳುವಾತನಾಗಿದ್ದಾನೆ. ಏನಂತ ಹೇಳಿದರೆ, ನಿಮ್ಮ ಗರ್ವಕ್ಕಾಗಿ ನಾನು ಗೋಳಾಡ್ತೇನೆ. ಐ ಫೀಲ್ ಫಾರ್ ಯು. ಐ ಫೀಲ್ ಸಾರಿ ಫಾರ್ ಯು ದ ವೇ ಯು ಗೋ. ನೀವು ಹೋಗ್ತಾ ಇರುವ ದಾರಿ ನನಗೆ ಭಾಳ ದುಃಖ ತರ್ತದೆ. ಯಾಕಂದರೆ ಐ ವಾಂಟ್ ಯು ಟು ಗೆಟ್ ಪಾಸಿಟಿವ್, ಹೆಚ್ಚು ಅಂಕೆಗಳನ್ನು ತಕ್ಕೊಂಡು ನನ್ನ ಹಾಗೆ ಆಗಬೇಕು. ಆದರೆ ನೀವು ಮೈನಸ್ ಆಗ್ತಾ ಇದ್ದೀರಿ, ದೂರ ಹೋಗ್ತಾ ಇದ್ದೀರಿ ನನ್ನಿಂದ ಎಂಬುದಾಗಿ. ಯೆಹೋವನ ಮಂದೆಯ ಸೆರೆಯಾಗಿ ಹೋದುದರಿಂದ ಬಹಳವಾಗಿ ಅಳುವೆನು. ಗಾಡ್ ಸೇಸ್ ಐ ವಿಲ್ ವೀಪ್. ಆ್ಯಕ್ಚುಲಿ ಯೆರೆಮೀಯನು ಹೇಳ್ತಾ ಇದ್ದಾನೆ, ನಾನು ಅಳ್ತೇನೆ ಅಂತ ಹೇಳ್ಬಿಟ್ಟು. ಬಹುಶಃ ವೀಪಿಂಗ್ ಪ್ರಾಫಿಟ್, ಅಳುವ ಪ್ರವಾದಿ ಅಂತ ಹೆಸರು ಈತನಿಗೆ ಹೀಗೆ ಬಂತಂತ ಕಾಣ್ತದೆ. ಪ್ರಲಾಪದಲ್ಲಿ ಕೂಡ ಆ ರೀತಿಯಾಗಿ ಹೇಳ್ತಾನೆ. ಮತ್ತು 18ನೇ ವಚನದಲ್ಲಿ ಹಿರಿಯರಿಗೂ ಕೂಡ ವಾರ್ನಿಂಗು. 20ರಿಂದ 27ನೇ ವಚನ 13ನೇ ಅಧ್ಯಾಯ ಯೆರೆಮೀಯನ ಗ್ರಂಥದಲ್ಲಿ ಬಾಬೇಲಿನಿಂದ, ಹೌದು, ಆ ಬಾಬೇಲ್ ಅಂದರೆ ಗಲಿಬಿಲಿ. ದೇವಜನರು ಸಮಾಧಾನದಲ್ಲಿರಬೇಕು, ಆದರೆ ಅವರಿಗೆ ಗಲಿಬಿಲಿ, ವೇದನೆ. 21ನೇ ವಚನ ಕೀಳಲ್ಪಡುವುದು. 22ನೇ ವಚನ ನಾಚಿಕೆ. 22ನೇ ವಚನ ಮಹಾಪಾಪ. 22ನೇ ವಚನ ದುಷ್ಕೃತ್ಯ. 23ನೇ ವಚನ ನನ್ನನ್ನು ಮರ್ತು ಬಿಟ್ಟಿದ್ರಿ. 25ನೇ ವಚನ ಆದ ಕಾರಣ ದೇವರು ಅವರಿಗೆ ಶಿಕ್ಷೆ ಕೊಡಲೇಬೇಕಾಯಿತು. ಕೊನೆಗೆ ದೇವರು ಹೆಂಗೆ ಪ್ರಶ್ನೆ ಹಾಕ್ತಾರೆ ನೋಡ್ರಿ 27ನೇ ವಚನದಲ್ಲಿ, ನೀನು ಶುದ್ಧಳಾಗಲು ಇನ್ನೆಷ್ಟು ಕಾಲ ಬೇಕು? ಹೌ ಮಚ್ ಟೈಮ್ ಯು ವಾಂಟ್ ಟು ಇನ್ ಆರ್ಡರ್ ಟು ಬಿ ಹೋಲಿ, ಕ್ಲೀನ್ ಮಾಡಿಕೊಳ್ಳಿಕ್ಕೆ, ಪ್ಲಸ್ ಮಾರ್ಕ್ ತಗೊಳ್ಳಿಕ್ಕೆ ಇನ್ನು ಎಷ್ಟು ಟೈಮ್ ಬೇಕು ಅಂಥೇಳಿ ಮುಗಿಸ್ತಾನೆ. ಯೆರೆಮೀಯನ ಗ್ರಂಥ 13ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.